ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮಿಳ್ನಾಡು ನೋಡೋದಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ಗ್ಯಾರಂಟಿ ಯೋಜನೆಗಳು ಏನ್ ಸಿಕ್ತಿತ್ತು ಮತ್ತೆ ಬಿಜೆಪಿ ಸರ್ಕಾರದಿಂದನೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಏನಪ್ಪಾ ಅದು ಭರ್ಜರಿ ಗುಡ್ ನ್ಯೂಸ್? ತಿಂಗಳಿಗೆ 2100 ರೂಪಾಯಿ ಕೊಡ್ತಾರೆ ಅಂತೆ. ಏನು ಯಾವ ತರ ಏನು ಅಂತ ಹೇಳ್ಬಿಟ್ಟು ಯಾವ ಯೋಜನೆ ಇದು, ಮತ್ತೆ ತಿಂಗಳಿಗೆ 2 ಸಿಲಿಂಡರ್ ಅನ್ನ ಉಚಿತವಾಗಿ ಕೊಡ್ತಿದಾರಂತೆ. ಏನಕ್ಕೆ ಯಾವ ಒಂದು ಯೋಜನೆ ಅಡಿ ಕೊಡ್ತಿದ್ದಾರೆ, ಯಾವ ತರ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಯೋಜನೆ ಅಡಿ ಇದು ಸಿಗ್ತಾ ಇದೆ, ಯಾವ ಸ್ಕೀಮ್ ಏನು, ತಿಂಗಳಿಗೆ 2100 ರೂಪಾಯಿ ಸಿಗ್ತಿದೆಯಾ, ಹಾಗೆ ವಿದ್ಯುತ್ ದರದಲ್ಲಿ ಕೂಡ 30% ರಿಯಾಯಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ತಿಂಗಳಿಗೆ 2 ಸಿಲಿಂಡರ್ ಉಚಿತವಾಗಿ ಸಿಗ್ತಾ ಇದೆ. ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ. ಹಾಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ನೀವು ಆಲ್ರೆಡಿ ತಮಿಳ್ನಾಡು ನೋಡಿದಾಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಕೊಡ್ತಿದ್ರು ಅಂತಾನೆ ಹೇಳ್ಬೋದು. 5 ಗ್ಯಾರಂಟಿ ಯೋಜನೆಗಳು ಯಾವ್ಯಾವುದು? ಇದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಇನ್ನೊಂದ್ ಕಡೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು. ಇವು ಎಲ್ಲ ಅನ್ನಭಾಗ್ಯ ಯೋಜನೆ, ಈ ಎಲ್ಲ ಯೋಜನೆ ಒಂದು 5 ಯೋಜನೆಗಳನ್ನ ಕೊಡ್ತಾ ಇದ್ರು. 5 ಯೋಜನೆಗಳಡಿ ಇವಾಗ ಆಲ್ರೆಡಿ 13ನೇ 12ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಬಂತು ಗೃಹಲಕ್ಷ್ಮಿ ಯೋಜನೆದು. ಮತ್ತೆ ಇವಾಗ 14ನೇ ಕಂತಿನ ಹಣ ಕೂಡ ಸಿಎಂ ಅವರು ಒಂದು 4 ದಿನದಿಂದ ಇನ್ನೇನು ಒಂದು 3 ದಿನದ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ತರವಾಗಿ ಇವಾಗ ಏನ್ ಮಾಡಿದ್ರು, 3 ದಿನದ ಒಳಗಡೆನೆ ಎಲ್ಲರ ಖಾತೆಗೂ ಕೂಡ 13ನೇ ಕಂತಿನ ಹಣ, 14ನೇ ಕಂತಿನ ಹಣ, 12ನೇ ಕಂತಿನ ಹಣ, ಟೋಟಲ್ ಆಗಿ 3 ಕಂತಿನ ಹಣ. ಯಾರಿಗೆಲ್ಲ ಈ ಒಂದು 12, 13ನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅಂತವ್ರಿಗೂ ಸೇರಿಸಿ 14ನೇ ಕಂತಿನ ಹಣನೂ ಸೇರಿಸಿ ಅವ್ರಿಗೆ 6,000 ಹಣ ಜಮಾ ಆಗಿದೆ ಅವರ ಒಂದು ಖಾತೆಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ಎಲ್ಲ ಈ ಒಂದು 5 ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿದ್ರು. ಇವಾಗ ಏನ್ ಮಾಡಿದ್ದಾರೆ, ಈ ಒಂದು ಬಿಜೆಪಿ ಸರ್ಕಾರದಿಂದ, ಮೋದಿ ಸರ್ಕಾರದಿಂದನೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ತರ್ತಿದ್ದಾರೆ. ಸೊ ಯಾವ ತರ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆ ಇಲ್ಲಿ 14ನೇ ಕಂತಿನ ಹಣ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ, ಇನ್ನೂ ಬಂದಿಲ್ಲದೆ ಇರೋರಿಗೆ ಯಾವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಯಾವ ಜಿಲ್ಲೆಗಳಿಗೆಲ್ಲ ಈ ಒಂದು 14ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಬೆಳಗಾವಿ ಜಿಲ್ಲೆಗೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ 14ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಂದಿದೋ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಂದಿಲ್ವಲ್ಲ ಅಂತವರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಬಂದಿಲ್ಲದೆ ಇರೋರು ಕೂಡ ಸುಮಾರು ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರ ಪಟ್ಟಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನಂತ ಅಂದ್ರೆ ಅನರ್ಹರ ಪಟ್ಟಿ ಅಂದ್ರೆ ITP GST ಪೇ ಯಾರೆಲ್ಲ ಮಾಡ್ತಿರ್ತಾರೆ ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ 12ನೇ ಕಂತಿನ ಹಣದಿಂದಲೇ ಅವ್ರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಅರ್ಹರು ಯಾರ್ಯಾರು ಇರ್ತಾರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಯಾರ್ಯಾರು ಇರ್ತಾರೆ, 12, 13, 14ನೇ ಕಂತಿನ ಹಣದಿಂದ ಟೋಟಲ್ ಆಗಿ ಇವಾಗ 2 ತಿಂಗಳಿಂದನೂ ಅವ್ರಿಗೆ 6,000 ಹಣ ಬಂದಿದೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ 6,000. ಇನ್ನೇನು 15ನೇ ಕಂತಿನ ಹಣದ್ದು ಕೂಡ ಗುಡ್ ನ್ಯೂಸ್ ಬರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿದೆ. ಕಾದ್ ನೋಡ್ಬೇಕು, ಅದ್ರ ಬಗ್ಗೆ ಸರ್ಕಾರದಿಂದ ಏನು ಹೇಳಿಲ್ಲ. ಇನ್ನೂ 15ನೇ ಕಂತಿನ ಹಣನೂ ಕೂಡ ಇನ್ನೇನು ತಡವಾಗದೆ ಆಗ್ತೀವಿ ಇನ್ಮೇಲೆ ಅಂತ ಹೇಳ್ಬಿಟ್ಟು 12, 13ನೇ ಕಂತಿನ ಹಣ ರಿಲೀಸ್ ಆದಾಗಲೇ ಈ ಒಂದು ತಡವಾಗದೆ ಇನ್ಮೇಲೆ ಯಾವುದೇ ಕಂತಿನ ಹಣ ಆಗಲಿ, ಇನ್ನು ಎಷ್ಟು ಕಂತಿನ ಹಣ 5 ವರ್ಷಗಳ ಕಾಲ ಮಾತಿನಂತೆ ನಡ್ಕೊಳ್ತೀವಿ ನಾವು, ಇನ್ನು ಎಷ್ಟು ಕಂತಿನ ಹಣ ಬರುತ್ತೆ ಅಷ್ಟು ಕಂತಿನ ಹಣವನ್ನ ತಡ ಮಾಡದೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ತರವಾಗಿ 12, 13ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಬಂತು. ಮತ್ತೆ 14ನೇ ಕಂತಿನ ಹಣ ಕೂಡ ಇವಾಗ ನವೆಂಬರ್ ಅಲ್ಲಿ ಹಾಕಿದ್ದಾರೆ. 15ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ತಿಳಿಸಿಲ್ಲ. ಅಥವಾ ತಿಳಿಸಿದಾಗ ನಾನು ಅದರ ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ. ಹಾಗೆ ದಾವಣಗೆರೆಯಲ್ಲೂ ಕೂಡ 14ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದರ ಜೊತೆಗೆ ಕಲಬುರಗಿಯಲ್ಲೂ ಕೂಡ ಈ ಒಂದು 14ನೇ ಕಂತಿನ ಹಣ ಜಮಾ ಆಗಿದೆ. ಶಿವಮೊಗ್ಗದಲ್ಲೂ ಕೂಡ 14ನೇ ಕಂತಿನ ಹಣ ಜಮಾ ಆಗಿದೆ. ಚಿತ್ರದುರ್ಗದಲ್ಲೂ ಕೂಡ 14ನೇ ಕಂತಿನ ಹಣ ಜಮಾ ಆಗಿದೆ. ರಾಮನಗರ, ದಕ್ಷಿಣ ಕನ್ನಡ, ಹಾವೇರಿ, ರಾಯಚೂರು, ತುಮಕೂರು, ಧಾರವಾಡ, ಮಂಡ್ಯ, ಚಾಮರಾಜನಗರ, ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಆವಾಗಲೇ ಹೇಳಿದೆ, ಕೊಪ್ಪಳ, ಗದಗ, ಮೈಸೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಅದ್ರ ಜೊತೆಗೆ ಚಿಕ್ಕಮಗಳೂರು ಆಗಿರ್ಬೋದು, ಈ ಒಂದು ಎಲ್ಲಾ ಜಿಲ್ಲೆಗಳಿಗೂ ಕೂಡ, ಕೊಡಗು ಜಿಲ್ಲೆಗೂ ಕೂಡ ಈ ಒಂದು 14ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆಲ್ಮೋಸ್ಟ್ 14ನೇ ಕಂತಿನ ಹಣ ಜೊತೆಗೆ 12, 13ನೇ ಕಂತಿನ ಹಣ ಇಷ್ಟು ಸೇರಿ ಒಟ್ಟು ಇಲ್ಲಿ 6,000 ಹಣ ಟೋಟಲ್ ಆಗಿ ಒಟ್ಟು
95% ಜನರಿಗೆ ಎಲ್ರಿಗೂ ಹೋಗಿದೆ ಅಂತಲೇ ಹೇಳ್ಬೋದು. 95 ಹೇಳೋದಕ್ಕಿಂತ 98% ಜನರಿಗೆ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ 14, 12, 13ನೇ ಕಂತಿನ ಹಣ ಇವಾಗ ಆಲ್ರೆಡಿ ಎಲ್ಲರ ಖಾತೆಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಬಂದಿದೆ, ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರು ಕೂಡ ನೋಡಿ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಅಂದರೆ ಕೆಲವರಿಗೆ 12, 13ನೇ ಕಂತಿನ ಹಣನೇ ಬಂದಿರಲ್ಲ ನೋಡಿ, ಅಂಥವ್ರಿಗೂ ಕೂಡ ಸರ್ಕಾರದಿಂದ ಹೇಳಿದ್ರು ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರು, ಈ ಒಂದು 14ನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿರೋದು ಇವಾಗ ಒಂದು 4 ದಿನದಿಂದ ಅಲ್ವಾ. 4 ದಿನದಿಂದ ಅಂದರೆ ಇನ್ನೊಂದು ವಾರದ ಒಳಗಡೆ ಯಾರಿಲ್ಲ 12ನೇ 13ನೇ ಕಂತಿನ ಹಣ ಬರಬೇಕಿತ್ತು. ಅರ್ಹರ ಪಟ್ಟಿಯಲ್ಲಿ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರ ಪಟ್ಟಿಯಲ್ಲಿ ನೀವು ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. 100% ನಿಮಗೂ ಕೂಡ 12, 13, 14ನೇ ಕಂತಿನ ಹಣ ಬಂದೇ ಬರುತ್ತೆ. ಇನ್ನು ಎಷ್ಟು ಕಂತಿನ ಹಣ ಬರುತ್ತೋ ಅಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದ್ರ ಜೊತೆಗೆ BPL ಕಾರ್ಡ್ ಹೊಸದಾಗಿ ಮಾಡಿಸೋರ್ಗಂತೂ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೊಸದಾಗಿ ಮಾಡಿಸಿದ್ದಾರೆ. ಹಾಗೆ 1 ವರ್ಷದ ಹಿಂದೆನೇ BPL ಕಾರ್ಡ್ ಮಾಡಿಸಿದ್ದಾರೆ, 6-7 ತಿಂಗಳ ಹಿಂದೆ BPL ಕಾರ್ಡ್ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋರ್ಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ, ಅಂಥವ್ರಿಗೂ ಕೂಡ BPL ಕಾರ್ಡನ್ನು ವಿತರಿಸಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ಜಿಲ್ಲೆಗಳಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಹೊಸದಾಗಿ ಒಂದು BPL ಕಾರ್ಡನ್ನು ವಿತರಿಸಿದ ಮೇಲೆ ಯಾವ ಥರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಿಮ್ಮ ಹತ್ತಿರದ ಒಂದು CSC ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಫೋನ್ ನಂಬರ್ ಲಿಂಕ್ ಆಗಿರೋ ಆಧಾರ್ ಕಾರ್ಡ್, ಎಲ್ಲರ ಆಧಾರ್ ಕಾರ್ಡ್ ತೊಗೊಂಡೋಗಿ, ಅದ್ರ ಜೊತೆಗೆ ರೇಷನ್ ಕಾರ್ಡ್, ನಿಮ್ಮ ಒಂದು BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡನ್ನು ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋ ತೊಗೊಂಡು ಹೋಗ್ಬಿಟ್ಟು CSC ಸೇವಾ ಕೇಂದ್ರ, ನಿಮ್ಮ ಹತ್ತಿರದ CSC ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ, ಅವರು ಅದರ ವಿವರವನ್ನು ಹೇಳ್ತಾರೆ. ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು, ಯಾವತ್ತಿಂದ ಬರುತ್ತೆ, ಯಾವ ಥರ ಏನು ಅಂತ ಹೇಳ್ಬಿಟ್ಟು CSC ಸೇವಾ ಕೇಂದ್ರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋದರೆ ನಿಮಗೆ ಅವರು ಎಲ್ಲ ಕೂಡ ವಿವರವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ಇಷ್ಟು ಜಿಲ್ಲೆಗಳಿಗೂ ಕೂಡ ಇವಾಗ ಆಲ್ರೆಡಿ 14ನೇ ಕಂತಿನ ಹಣ ಜಮಾ ಆಗಿದೆ ಇವತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಂದರೆ ಒಂದು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಒಂದು ಜಿಲ್ಲೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂದರೆ ಎಲ್ರಿಗೂ ಕೂಡ ಬಂದಿರಲ್ಲ ಅಂತಲೇ ಹೇಳ್ಬೋದು. ಒಂದು ದಿನಕ್ಕೆ ಇಲ್ಲಿ 15 ಲಕ್ಷ 20 ಲಕ್ಷ ಜನರಿಗೆ ಆಗ್ತಿರೋದ್ರಿಂದ ಕನಿಷ್ಠ ಇಲ್ಲಿ ಇವಾಗ ಜಮಾ ಪ್ರಾರಂಭ ಆಗಿ ಇವತ್ತಿಂದ ಜಮಾ ಪ್ರಾರಂಭ ಆಗಿದೆ ಅಂದರೆ ಇನ್ನೊಂದು ವಾರ 2 ವಾರದ ಒಳಗಡೆ 14ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಒಂದು ಜಿಲ್ಲೆಯಲ್ಲಿ ಸುಮಾರು ಜನಕ್ಕೆ ಬಂದಿರುತ್ತೆ, ಇನ್ನು ಸುಮಾರು ಜನಕ್ಕೆ ಇನ್ನೊಂದು ವಾರದಲ್ಲಿ ಅವ್ರಿಗೂ ಕೂಡ ಬಂದೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಾಕಿ ಹಣ ಯಾರ್ದೆಲ್ಲ ಇತ್ತು ಅದು ಕೂಡ ಇವಾಗ ಆಲ್ರೆಡಿ ಜಮಾ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು. ಬಾಕಿ ಅಂದರೆ ಇವಾಗ 10ನೇ ಕಂತಿನ ಹಣ ಆಗಿರ್ಬೋದು, 11ನೇ ಕಂತಿನ ಹಣ ಆಗಿರ್ಬೋದು, ಕೆಲವರಿಗೆ ಏನೋ ಒಂದು ತಾಂತ್ರಿಕ ದೋಷದಿಂದ ಬಂದಿರಲ್ಲ, ಅಂಥವ್ರಿಗೂ ಕೂಡ ಈ ಒಂದು 14, 12, 13 ಅದ್ರ ಜೊತೆಗೆ 11, 10 ಸೇರಿಸಿ ಒಂದು 10,000 ಆಗಿರ್ಬೋದು, ತಡವಾಗಿ 4,000 ಬಂದಿರ್ಬೋದು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅವ್ರಿಗೆಲ್ಲ ಬಾಕಿ ಹಣನೂ ಸೇರಿಸಿ ಬರುತ್ತೆ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಸರ್ ಅವರೇ ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನೊಂದು 3 ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರಿಗೂ ಖಾತೆಗೂ ಕೂಡ 100% 14ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ 1,20,00,000 ಫಲಾನುಭವಿಗಳಿಗೂ ಕೂಡ ಇವಾಗ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. BPL ಕಾರ್ಡ್ ಕೂಡ ಇವಾಗ ಆಲ್ರೆಡಿ 13 ಲಕ್ಷ 14 ಲಕ್ಷ ಜನರ ಒಂದು BPL ಕಾರ್ಡ್ ಕೂಡ ರದ್ದಾಗಿ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು. ಇನ್ನು ಈ ಒಂದು BJP ಕಡೆಯಿಂದ BJP ಸರ್ಕಾರದಿಂದ ಏನು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈ ಒಂದು ತಿಂಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ, ಕಾಂಗ್ರೆಸ್ ಕಡೆಯಿಂದ 5 ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ, ಅದೇ ತರವಾಗಿ BJP ಸರ್ಕಾರದಿಂದಲೂ ಕೂಡ ಚುನಾವಣೆ ಎಲ್ಲೆಲ್ಲಿ ನಡೀತಿದೆ ಅಲ್ಲಿ ಹಾಗೆ BJP ಸರ್ಕಾರದಿಂದ ಕೂಡ ತಿಂಗಳಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಕೊಡ್ತಿದ್ದಾರೆ, BJP ಸರ್ಕಾರದಿಂದ 2,100 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. 100 ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದ್ರ ಜೊತೆಗೆ ಇನ್ನು ನೋಡೋದಾದ್ರೆ BJP ಸರ್ಕಾರದಿಂದ 2,000 ರೂಪಾಯಿ 2,100 ರೂಪಾಯಿ ಕೊಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ತರಾನೇ. ಅದ್ರ ಜೊತೆಗೆ ಏನು ಮಾಡಿದ್ದಾರೆ, ಹಾಗೆ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವ್ರಿಗೆ 15,000 ಸಂಬಳವನ್ನು ಹೆಚ್ಚಳ ಮಾಡಿದ್ದಾರೆ, 15,000ಕ್ಕೆ ಹೆಚ್ಚಳ ಮಾಡಿದ್ದಾರೆ ಸಂಬಳ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ಯಾಲ್ರಿ. ಹಾಗೆ ತಿಂಗಳಿಗೆ 2 ಸಿಲಿಂಡರ್ ಫ್ರೀ ಅಂತೆ, ತಿಂಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು 5 ಗ್ಯಾರಂಟಿಗಳು ಏನಿದ್ದಾವೆ ಅದೇ ಥರವಾಗಿ ಅದು ಗ್ಯಾರಂಟಿ ಯೋಜನೆಗಳನ್ನ BJP ಸರ್ಕಾರದಿಂದನೂ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. 2 ಸಿಲಿಂಡರ್ ಉಚಿತವಾಗಿ, ಹಾಗೆ 1 ಸಿಲಿಂಡರ್ಗೆ 500 ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ವೃದ್ಧಾಪ್ಯ ವೇತನ ಏನಿದೆ 2,100 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ವೃದ್ಧಾಪ್ಯ ವೇತನ ಏನು ಬಂದಿರುತ್ತೆ ಅದನ್ನು ಕೂಡ 2,100 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು.
ಹಾಗೆ ವಿದ್ಯುತ್ತಲ್ಲಿ ಶೇಕಡ 30% ರಿಯಾಯಿತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ರೈತರಿಗೂ ಕೂಡ ಇಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕಾಂಗ್ರೆಸ್ ಸರ್ಕಾರದಿಂದ ಯಾವ ಥರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟರು, ಅದೇ ಥರವಾಗಿ ಬಿಜೆಪಿ ಸರ್ಕಾರದಿಂದನೂ ಕೂಡ ರೈತರ ಒಂದು ಸಾಲ ಮನ್ನಾವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸಾಲ ಎಷ್ಟು ಇದೆ ರೈತರದು, ಆ ಒಂದು ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು 5 ಗ್ಯಾರಂಟಿಗಳು ಏನಿದಾವೆ ಅದಕ್ಕೆ 52,000 ಕೋಟಿ ಕರ್ನಾಟಕದಲ್ಲಿ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದೇ ಥರವಾಗಿ ಇಲ್ಲಿ ಬಿಜೆಪಿ ಸರ್ಕಾರದಿಂದ ಕೂಡ ಅಷ್ಟೊಂದು ಖರ್ಚಾಗುತ್ತೆ, 1 to double ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸಾಲ ಮನ್ನಾ ಆಗಿರ್ಬೋದು, ಅದ್ರ ಜೊತೆಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಆಶಾ ಕಾರ್ಯಕರ್ತರ ಒಂದು ವೇತನ ಆಗಿರ್ಬೋದು, ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಗೆ ಏನು 2,000 ರೂಪಾಯಿ ಕಾಂಗ್ರೆಸ್ ಕಡೆಯಿಂದ ಬರ್ತಿದೆ, ಅದೇ ಥರವಾಗಿ ಬಿಜೆಪಿ ಸರ್ಕಾರದಿಂದ 100 ರೂಪಾಯಿ ಜಾಸ್ತಿ ಅಂತ ಹೇಳ್ಬಿಟ್ಟು 2,100 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇಷ್ಟೆಲ್ಲ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಎಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಮಹಾರಾಷ್ಟ್ರದ ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಿರೋದ್ರಿಂದ ಅಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅದೇ ಥರವಾಗಿ ಅಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ ಇವಾಗ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಎಲ್ಲ ಕಡೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೀವು ಕೂಡ ನೋಡ್ಬೋದು. ಜಾರ್ಖಂಡಲ್ಲಿ ಅವ್ರಿಗೆ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಯಾವ ಥರ ಬರ್ತಿದೆ ಅದೇ ಥರವಾಗಿ 2,100 ರೂಪಾಯಿ ಸಿಲಿಂಡ್ರು ಉಚಿತವಾಗಿ 2 ಸಿಲಿಂಡ್ರು ತಿಂಗಳಿಗೆ, ಅದ್ರ ಜೊತೆಗೆ ವೃದ್ಧಾಪ್ಯ ವೇತನ 2,100 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವ್ರಿಗೂ ಕೂಡ 15,000 ಸಂಬಳ ಜಾಸ್ತಿ ಮಾಡ್ತಿದ್ದಾರೆ. ವೃದ್ಧಾಪ್ಯ ವೇತನ ಜಾಸ್ತಿ ಮಾಡಿದ್ದಾರೆ. ವಿದ್ಯುತ್ತಲ್ಲಿ ಶೇಕಡ 30% ರಿಯಾಯಿತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು LPG ಸಿಲಿಂಡರ್ ಏನಿದೆ ಅದು ತಿಂಗಳಿಗೆ 2 ಉಚಿತವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಅನ್ನು ಕೊಡಿ.